ಬ್ಯಾಗ್ ಇಲ್ದಂತ ಅದೇ ಹೋಯ್ತಿದೆ. ನಿನ್ನಿದು ಬೇಕಿತ ಮಗನೇ. ಸ್ಕೂಲ್ ಬ್ಯಾಗ್ ತಗೋಂಗಿಲ್ವಾ? ಕನ್ನಡ ರಾಜ್ಯೋತ್ಸವ ಕನ್ನಡ ರೋಮಾಂಚನವೀ ಕನ್ನಡ. ಇಲ್ಲ ನಂದನ, ನಮ್ಮ ವ್ಯೂವರ್ಸ್ಗೆ ಏನಾದರೂ ಹೇಳು. ನಾನೇನು ಹೇಳಲೆ? ಶೋಭಾನ ಪದ ಹೇಳ್ಬಿಡು. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಟ್ಟಕ್ಕೆ ಹೋಗ್ತಿದ್ವಿ ನಾನು ಮತ್ತು ನನ್ನ ಫ್ರೆಂಡು. ಇಲ್ಲಿ ಇಟ್ನಳ್ಳಿ ಕೊಪ್ಪಳ ಹತ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಐತೆ. ಹೋಗ್ಬೇಕಾರೆ ಪ್ರತಿ ಸಲನೂ ಇಲ್ಲಿಗೆ ಗಾಡಿ ನಿಲ್ಲಿಸ್ಬಿಟ್ಟು ಗಂಡ್ಲಕಡಿ ಕರ್ಪೂರ ಹಚ್ಚಿ ತಾಯಿ ಆಶೀರ್ವಾದ ತಗೊಂಡೆ ಹೋಗೋದು. ಪೂರ್ತಿ ಚಳಿ ಇಬ್ನಿ ಯಾವ ಮಟ್ಟಕ್ಕೆ ಬೀಳ್ತಾ ಇದೆ ಅಂದರೆ ತಲೆಗೆ ಟವಲ್ ಕಟ್ಕೊಬಿಟ್ಟು ಹೊಡಿತಾ ಇರೋದೆ ಗಾಡಿ. ಈಗ ಹೆವಿ ಚಳಿ ಗುರು. ಬಾ ಅಮ್ಮ, ಗಾಡಿ ಎತ್ಕೊ, ಹೆಲ್ಮೆಟ್ ಹಾಕಬಿಡು. ಈ ವಿಡಿಯೋ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ನೋಡಿ ಆಶೀರ್ವದಿಸಿ. ಬನ್ನಿ ಹೋಗುವ. ಎಲ್ಲಿಗೋಯ್ತದೆ ರೀ ಬ್ಯಾಗು? ಯೂಟ್ಯೂಬ್ಗೆ ಹಾಕ್ತೀನಿ ವಿಡಿಯೋ ಮಾಡ್ಕೊಂಡು. ಯೂಟ್ಯೂಬ್ ಚಾನಲ್ ಅದ. ಬ್ಯಾಗ್ ಇಲ್ದಂತ ಅದೇ ಹೋಯ್ತಿದೆ. ಸ್ಕೂಲ್ ಬ್ಯಾಗ್ ತಗೋಂಗಿಲ್ವಾ? ಕನ್ನಡ ರಾಜ್ಯೋತ್ಸವ ಅಣ್ಣ, ನಿನ್ನ ಹೆಸರು ಅಣ್ಣ? ಫೈನಲಿ ಮಳವಳ್ಳಿಗೆ ಬಂದು ಮಳವಳ್ಳಿ ಹತ್ರ ಬೈಕ್ಗೆ ಪೆಟ್ರೋಲ್ ಹಾಕ್ಸ್ಬೇಕಾಯ್ತು, ಖಾಲಿ ಆಗಿಬಿಟ್ಟಿತ್ತು. ಪೆಟ್ರೋಲ್ ಹಾಕ್ಸ್ತಾ ಇಲ್ಲಿ ಬಂಕ್ ಹತ್ರ ನಿಂತಿದ್ವಿ. ಇಲ್ಲಿ ಟೋಲ್ ಗೇಟ್ ಹತ್ರ ಮುಂದೆ ಹೋಗ್ತಿದ್ದಂಗೆ ನೋಡ್ಬೋದು ಯಾವ ರೇಂಜ್ಗೆ ಹೋಗಿ ಲಾರಿ ಹೊಡೆದಿದೆ ಅಂದರೆ, ದಯವಿಟ್ಟು ಓಡಿಸ್ಬೇಕಾದ್ರೆ ನಿಧಾನವಾಗಿ ಹೋಗಿ. ಅಲ್ಲಿ ಯಾರಿಗೆ ಏನಾಗದೆ ಎಂದು ಗೊತ್ತಿಲ್ಲ ಪಾಪ. ನೆಕ್ಸ್ಟ್ ಬಂದಿದ್ದೆ ನಾವು ಸಿಂಗಲ್ 100 ಕಟ್ಟೆ ಬಸಪ್ಪ ಅಂತ. ಬ್ಯಾಗ್ ಒಳಗೆ ಮಾಡ್ಬಿಡು. ಗೈಸ್, ಸಿಂಗಲ್ 100 ಕಟ್ಟೆ ಬಸಪ್ಪ ದೇವಸ್ಥಾನದ ಹತ್ರ ಬರ್ತಾಯಿದ್ದೀವಿ. ಇಲ್ಲಿ ಒಂದು ಈಡ್ಗಾಯಿ ಹೊಡೆದ್ಬಿಟ್ಟು ಮುಂದಕ್ಕೆ ನಮ್ಮ ಪಯಣ. ಬಲ ಬ್ಯಾಗ್ ಅಲ್ಲೇ ಮಾಡೋದು, ಎಲ್ಲ ಕಡಿಬಿಟ್ಟು ಕಾಯಿ ಬಾ ತಕ ಬಾ. ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಈಡ್ಗಾಯಿ ಹೊಡಿಲೇಬೇಕು ಇಲ್ಲಿಗೆ ಬಂದಮೇಲೆ. ಈಗೆಲ್ಲ ಕಾಯಿಲ್ಲ ಬ್ಯಾಗೊಳಗಿದ್ದು. ಈಗ ಈಡ್ಗಾಯಿ ಹೊಡೆದ್ಬಿಟ್ಟು ಅನ್ನೂರ್ಗೆ ಹೋಗ್ತಾ ಇರೋದ. ಗಾಯ್ಸ್, ಸಿಂಗನ್ನಲ್ಲೂರು ಕಟ್ಟೆ ಬಸಪ್ಪನ ದೇವಸ್ಥಾನದ ಹತ್ರ ಕಾಯಿ ಹೊಡೆದಾಯಿತು. ಈಗೇನಿದ್ರು ಅನ್ನೂರು ಕಡೆ ಹೋಗ್ತಾ ಇರೋದು. ನಡೀದವ ಗಾಡಿ ಎತ್ಕೋಕಿಯ ಹೋಮ ಹೊಡ್ಸ್ಕಮ್ಮ. ಫೈನಲಿ ಅನ್ನೂರಿಗೆ ಬಂದು, ಅನ್ನೂರಿಗೆ ಬರೋಷ್ಟು ಆಲ್ರೆಡಿ ಒಂದು 8:20 ಆಗ್ಬಿಟ್ಟಿತ್ತು. ಹೊಟ್ಟೆ ತುಂಬ ಹಸಿತಿ ಇರೋ ಕಾರಣ ಸ್ವಲ್ಪ ಕಾಫಿ ಕುಡ್ದು ಹೋಗು ಅಂತ ಕಾಫಿ ಕುಡ್ಕೊಂಡು ಹೋಮ. ಗಾಡಿ ಎತ್ಕೋ, ಈಗ ಕೊಡು ಬ್ಯಾಗ್. ನ್ಯಾತಾಕತ್ತೀನಿ ಬೇಕಾರ ತಡ್ಕತ್ತಕಲ್ಲ. ನೆಕ್ಸ್ಟು ತಾಳ್ಬೆಟ್ಟ ಸ್ಟ್ರೈಟು. ಹಾಂ, ಕಾಫಿ ಕುಡ್ದಾಯ್ತು. ಫೈನಲಿ ಎಲ್ಲರಿಗೂ ಮಲೆಮಹದೇಶ್ವರ ವನ್ಯಧಾಮಕ್ಕೆ ಸ್ವಾಗತ. ಕಾಡು ನೋಡ್ತಾ ಇದ್ದರೆ ಹಚ್ಚ ಹಸಿರಾಗಿತ್ತು. ಈ ಟೈಮಲ್ಲಿ ಬೆಟ್ಟಕ್ಕೆ ಬರೋಕ್ಕೆ ಒಂಥರ ಚೆಂದ. ಏನಕ್ಕೆ ಅಂದರೆ ಸುತ್ತ ಯಾವ ಕಡೆ ನೋಡಿದ್ರೂ ತುಂಬ ಹಸಿರಾಗಿರುತ್ತೆ. ಈ ಬೇಸಿಗೆ ಟೈಮಲ್ಲಿ ನೋಡೋಕ್ಕೆ ಎಲ್ಲ ಒಣಗೋಗಿರುತ್ತೆ. ತಾಳ್ಬೆಟ್ಟಕ್ಕಂತೂ ಬಂದು
ಗೈಸ್ ಫೈನಲಿ ತಾಳ್ಬೆಟ್ಟ ರೀಚ್ ಆದೋ. ಅಣ್ಣ ಗಾಡಿ ಓಡಿಸ್ಕೊ ಬಂದ ಹೆವಿ ಲೇಟ್ ಮಾಡ್ಬಿಟ್ಟು ನೈಸಲ್ಲಿ ಏನಿಲ್ಲ ಬಾ ಕಾಯಿ ತಗೊಂಡ್ಯಾ ಕನ್ಲ ಕಡೆ. ಓ ಎಲ್ಲನೇ ಹೇಳ್ಬೇಕು ಮದುವೆ ಗಂಡ್ಗೆ ಕನ್ಲ ಕಡೆ ಎಲ್ಗ ಹಾಲೆ 10 ಗಂಟೆ ತಗಂದ ಕಡಿಪಟ್ನ ಅದನ್ನ ಬಿಟ್ಬಿಟ್ಟು ಬಂದಿ ಅಂತ. ಫೈನಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಎಂಟ್ರಿ ಕೊಟ್ಟು, ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಎಲ್ರಿಗೂ ರಜೆ ಇರುತ್ತೆ. ವಾಹನಗಳು ತುಂಬ ರಶ್ ಇತ್ತು ಇವತ್ತು. ಗಾಯ್ಸ್ ಫೈನಲಿ ಬೆಟ್ಟಕ್ಕೆ ಬಂದು ಫಸ್ಟು ನಾಷ್ಟ ಇದ್ದರೆ ನೋಡ್ಕೊಂಡು ನಾಷ್ಟ ಮಾಡ್ಬೇಕು. ಫಸ್ಟು ಬಲ ಹಲೋ ಅಲ್ಲೇ ಉಳ್ಕೊಂಡು ನಾವು ಬಾ ಆಮೇಲೆ ಮಾಡುವೆ. ಜನ ಪೂರ್ತಿ ರಶ್ ಅವ್ರೆ ಇವತ್ತು ಕನ್ನಡ ರಾಜ್ಯೋತ್ಸವ. ಬನ್ನಿ ನಾಷ್ಟಕ್ಕೆ ಹೋಗುವ ಫಸ್ಟು. ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ, ಬೆಟ್ಟಕ್ಕೆ ಹೋಗೋ ತನಕ ವೀಡಿಯೋ ಮಾಡ್ಕೊಂಡು ಹೋದೋ. ಅಲ್ಲಿ ಬಿಸಿಲು ತುಂಬ ಜಾಸ್ತಿ ಇತ್ತು, ಜೊತೆಗೆ ಹೊಟ್ಟೆ ತುಂಬ ಹಸಿತಾ ಇತ್ತು. ನಾವು ಹೋಗೋಷ್ಟಕ್ಕೆ 11:30 ಆಗಿರೋ ಕಾರಣ ನಾಷ್ಟ ಕೂಡ ಖಾಲಿ ಹೋಗಿತ್ತು. ದೇವ್ರ ದರ್ಶನಕ್ಕೆ ಹೋಗೋ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಲಾಡ್ ತಗೊಂಡು ಬಂದು ಅಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ದರ್ಶನವೂ ಆಯಿತು, ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಲಾಡ್ನು ತಗೊಂಡು ಈಗ ಊರ ಕಡೆ ಹೋಗುವಂಥ ಸಮಯ. ದಯವಿಟ್ಟು ಕ್ಷಮೆ ಇರಲಿ. ಹಿಂಗೆ ನಡಿ ಮಾಮೂಲಿ